ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏನು ಮಾಡಕ್ಕೆ ಹೊರಟಿದ್ದೀನಿ ಅಂದರೆ ಒಂದು ಸ್ಪೆಷಲ್ ಕುಕೀಸ್ನ ಪ್ರಿಪೇರ್ ಮಾಡೋಣ ಅಂತ ಹೊರಟಿದ್ದೀನಿ. ನನಗೆ ಸ್ಪೆಷಲ್ ಬಿಕಾಸ್ ನಾನು ಇದು ಫಸ್ಟ್ ಟೈಮ್ ಮಾಡ್ತಿರೋದು, ಸೊ ಅದಕ್ಕೋಸ್ಕರ ಎಸ್ ಲೆಟ್ಸ್ ಸ್ಟಾರ್ಟ್. ಓಕೆ ಕಮ್, ಇದಕ್ಕೆ ಏನೇನು ಬೇಕು ಅಂತ ನಾನು ಹೇಳ್ಬಿಡ್ತೀನಿ, ಬನ್ನಿ. ಇವಾಗ ಇದಕ್ಕೆ ಏನೇನು ಬೇಕಪ್ಪ ಅಂತಂದರೆ ಫಸ್ಟ್ ಒಂದು ಬೌಲ್ ತೊಗೊಂಡಿದ್ದೀನಿ. ಹಾಗೆ ಮೇಯ್ನಾಗಿ ಬಟರ್ ಬೇಕು, ಆ್ಯಂಡ್ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್, ವೆನಿಲಾ ಎಸೆನ್ಸ್ ಬೇಕು, ಆ್ಯಂಡ್ ಚಾಕೋ ಚಿಪ್ನ ಹಾಕೊಳ್ತಿದ್ದೀನಿ. ಆ್ಯಂಡ್ ಮೇನ್ ಇಂಗ್ರೀಡಿಯೆಂಟ್ ಬಂದು ಕೋಕೋ ಪೌಡರ್, ಬ್ರೌನ್ ಶುಗರ್, ಮಿಲ್ಕ್, ಆಟ, ಆ್ಯಂಡ್ ಸ್ವಲ್ಪ ಸಾಲ್ಟ್ ಬೇಕು, ಇಷ್ಟೇ. ಇವಾಗ ನಾನು ಈ ಕಪ್ಪಲ್ಲಿ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಳ್ತಿದ್ದೀನಿ. ಸೊ ಅದಕ್ಕೋಸ್ಕರ ನಾನಿವಾಗ ಇಲ್ಲಿ 1/4 ಕಪ್ ಆಗುವಷ್ಟು ಬೆಣ್ಣೆನ ತಗೊಂಡಿದ್ದೀನಿ. ಬೆಣ್ಣೆನ 1/4 ಕಪ್ ತಗೊಂಡು ಆಲ್ರೆಡಿ ನಾನು ಇದನ್ನ ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬ್ರೌನ್ ಶುಗರ್ನ ನಾನು ಪೌಡರ್ ಮಾಡಿ ಆಲ್ರೆಡಿ ಇಟ್ಕೊಂಡಿದ್ದೀನಿ. ಇದು ನನಗೆ ಇವಾಗ 1/4 ಕಪ್ಪಷ್ಟು ಸಾಕಾಗುತ್ತೆ. ಬಿಕಾಸ್ 1 ಕಪ್ ಇರೋದ್ರಿಂದ ನನಗೆ 1/4 ಕಪ್ಪಷ್ಟು ಬ್ರೌನ್ ಶುಗರ್ನ ನಾನು ತಗೊಳ್ತಿದ್ದೀನಿ. 1/4 ಕಪ್ ಇದೆ. ಇದನ್ನು ನೀಟಾಗಿ ಹಾಕಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾನು ಇದನ್ನು ಆಲ್ರೆಡಿ ಒಂದು 3-4 ಮಿನಿಟ್ಸ್ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಮಿಕ್ಸ್ ಮಾಡ್ಕೊಂಡಿರೋದಕ್ಕೆ 1 ಕಪ್ಪಷ್ಟು ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಇದಕ್ಕೆ ನಾನು ಕೋಕೋ ಪೌಡರ್, ನಾನು ಈ ಟೀ ಸ್ಪೂನಲ್ಲಿ ಕೋಕೋ ಪೌಡರ್ನ ತಗೊಳ್ತಿದ್ದೀನಿ. ನಾನು 2 ಸ್ಪೂನ್ಸ್ ಅಷ್ಟು ಕೋಕೋ ಪೌಡರ್, 2 to 3 ಸ್ಪೂನ್ಸ್ ಹಾಕ್ಕೊಳ್ತಿದ್ದೀನಿ. ಬಿಕಾಸ್ ಜಾಸ್ತಿ ಕೋಕೋ ಪೌಡರ್ ಆದರೆ ಸ್ವಲ್ಪ ಏನಂದರೆ ಕಹಿ ಬರ್ಬೋದು ಅಂತ. ಸೊ ಸೊ ಇದಕ್ಕೆ ಇವಾಗ ನಾನು ಏನೇನು ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅದನ್ನೆಲ್ಲ ಹಾಕ್ಕೊಂಡು ಬಿಡ್ತೀನಿ. ಆ್ಯಂಡ್ ಬೇಕಿಂಗ್ ಸೋಡಾ, ಸೇಮ್ ಬೇಕಿಂಗ್ ಸೋಡಾ ಕೂಡ ನಾನು ಒಂದು 1/2 ಟೀ ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ಬೇಕಿಂಗ್ ಪೌಡರ್, ಇದು ಒಂದು ಚಿಟಿಕೆ ಅಷ್ಟೇ ಹಾಕ್ಕೊಳ್ತಿದ್ದೀನಿ ಬೇಕಿಂಗ್ ಪೌಡರ್ನ. ಚಿಟಿಕೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದಾದ್ಮೇಲೆ ನಾನು ಆಲ್ರೆಡಿ ಚಾಪ್ ಮಾಡಿ ಇಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಇದ್ರ ಜೊತೆನೇ ಆ್ಯಡ್ ಮಾಡ್ಕೊಳ್ತೀನಿ. ಇದು ಆಪ್ಷನಲ್, ನಿಮಗೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ನೀವು ಬೇಕಂದರೆ ಸ್ಕಿಪ್ ಮಾಡ್ಕೋಬೋದು. ಇವಾಗ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಸೊ ಇವಾಗ ನೀವು ನೋಡ್ತಿರ್ಬೋದು ಇದು ಫುಲ್ ಈ ಥರ ಆಗಿದೆ. ಇದಕ್ಕೆ ನಾನು ಚೂರು ಲೈಕ್ 1 ಚಿಟಿಕೆ ಅಷ್ಟು ಸಾಲ್ಟ್ನ ಮಿಕ್ಸ್ ಮಾಡ್ಕೊತಿದ್ದೀನಿ ಫಾರ್ ಟೇಸ್ಟ್. ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಇವಾಗ ಮಿಲ್ಕ್ನ ಆ್ಯಡ್ ಮಾಡ್ಕೊಳ್ಳೋಣ. ಮಿಲ್ಕ್ ಬಂದು ನೀವು ನೋಡಿ ನಿಮ್ಗೆ ಅದು ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಬೇಕು ಮಿಲ್ಕು ಅಂತ. ಸೊ ಇದು ಹೇಗಿರಬೇಕು ಅಂತಂದರೆ ನಿಮಗೆ ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ತೀವಲ್ಲ ಸೇಮ್ ಆ ಥರ ಇರಬೇಕು, ಬಟ್ ಅಷ್ಟೊಂದು ಇರಬಾರ್ದು. ಅದಕ್ಕೆ ನಾನು ಸ್ವಲ್ಪ ಮಿಡಲಲ್ಲಿ ಇದ್ದರೆ ಸಾಕು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಮಿಲ್ಕಲ್ಲಿ ಹಾಕ್ಕೊಳ್ತಿಲ್ಲ. ನಾನೊಂದು ಇದನ್ನೆಲ್ಲ ಸ್ವಲ್ಪ ನೋಡ್ಕೊಂಡು ನಾನೇ ಹಾಕ್ತಿದ್ದೀನಿ. ಎಷ್ಟು ಹಾಕ್ತೀನಿ ಅಂತ ಗೊತ್ತಿಲ್ಲ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ನೀವು, ಇದು ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ. ತೀರಾ ಸಾಫ್ಟ್ ಆಗಿನೂ ಇಲ್ಲ ಅಂತ ಫುಲ್ ಗಟ್ಟಿಯಾಗಿನೂ ಇಲ್ಲ. ನಾವು ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಈ ಥರ ನೀಟಾಗಿ ಬರ್ತದೆ. ಸೊ ನಾನು ಇದಕ್ಕೆ 10 ಮಿನಿಟ್ಸ್ ಮುಂಚೆನೇ ಒಟ್ಟಿಜಿನ ಫುಲ್ ಓವನ್ನ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಏನು ಆ್ಯಡ್ ಮಾಡ್ಕೊತೀನಿ ಅಂತ ಅಂದರೆ ಮೈ ಫೇವ್ರೆಟ್ ಚಾಕೋ ಚಿಪ್ಸ್. ಸೊ ಇದನ್ನು ನಾನು ಸ್ವಲ್ಪ ಧಾರಾಳವಾಗಿ ಆ್ಯಡ್ ಮಾಡ್ಕೊತೀನಿ, ಯಾಕಂದರೆ ನನಗೆ ಇಷ್ಟ ತುಂಬ. ಸೊ 1 ಟೇಬಲ್ ಸ್ಪೂನ್ ಅಷ್ಟು ಬ್ರೌನ್ ಶುಗರ್ನ ಹಾಗೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇದನ್ನು ನಾನು ಕರಗಿಸಿಲ್ಲ. ಸೊ ಹಾಗೆ ಸ್ವಲ್ಪ ನನಗೆ ಕ್ರಂಚಿಯಾಗಿ ಸಿಗಲಿ ಅಂತ ಆ್ಯಡ್ ಮಾಡ್ಕೊಳ್ತೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಮೆಲ್ಲಂತೂ ಎಷ್ಟು ಗಮ್ ಅಂತ ಬರ್ತಿದೆ ಅಂದರೆ ನನಗಂತೂ ಇವಾಗಲೇ ಬಾಯಲ್ಲಿ ನೀರು ಬರ್ತಿದೆ. ನನಗೆ ಇವಾಗಲೇ ಚಾಕ್ಲೇಟ್ ತಿನ್ಬೇಕು ಅನಿಸ್ತಿದೆ. ಚೆನ್ನಾಗಿ ಬರ್ತಿದೆ ಸ್ಮೆಲ್ಲು. ಅದು ಇವಾಗ ರೆಡಿ ಆಗಿದೆ. ಇದನ್ನು 2 ಮಿನಿಟ್ಸ್ ಹಂಗೆ ಬಿಡ್ತೀನಿ, ಬಿಕಾಸ್ ನಮ್ಗೆ ಅಲ್ಲಿ ಪ್ರೀ ಹೀಟ್ ಆಗೋವರೆಗೂ. ಇವಾಗ ನಾನು ಟ್ರೇ ಮೇಲೆ ಬಟರ್ ಪೇಪರ್ನ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಕೂಡ ರೆಡಿ ಆಗಿದೆ. ಇದನ್ನು ಚಿಕ್ಕದಾಗಿ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಳೋಣ. ಇವಾಗ ನಾನು ಇಷ್ಟು ಚಿಕ್ಕದಾಗಿ ತಗೊಂಡಿದ್ದೀನಿ. ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೊತೀನಿ ಅಷ್ಟೇ. ಇವಾಗ ಹೋಗಿ ಓವೆನ್ ಬರ್ತೀನಿ. ಆಫ್ಟರ್ 10 ಮಿನಿಟ್ಸ್ ದಿಸ್ ಕೇಕ್ಸ್ ವಿಲ್ ಬಿ ರೆಡಿ. ನನ್ನ ಕುಕೀಸ್ ರೆಡಿ ಆಗಿದೆ. ನೀವು ಒಂದ್ಸಲ ಇದನ್ನ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಟೇಸ್ಟು ಅಂತ ನನಗೆ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್